ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಭಿನಯ ಸರಸ್ವತಿ, ಬಹುಭಾಷಾ ತಾರೆ ಬಿ ಸರೋಜಾದೇವಿಯವರು ಇನ್ನಿಲ್ಲ. ದೈಹಿಕವಾಗಿ ಅವರು ನಮ್ಮನ್ನು ಅಗಲಿದ್ರು. ಅವರ ಚಿತ್ರಗಳ ಮೂಲಕ, ಕಾರ್ಯಗಳ ಮೂಲಕ ಸದಾ ಚಿತ್ರಾಭಿಮಾನಿಗಳ ಮನಸ್ಸಿನಲ್ಲಿ ಅಜರಾಮರರಾಗಿರ್ತಾರೆ. ಒಂದು ಕಡೆ ಗಣ್ಯಾತಿ ಗಣ್ಯರು ಬಂದು ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಚಿತ್ರರಂಗ ಸೇರಿದಂತೆ ಅದರ ಹೊರತಾಗಿಯೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿನೇ ಅವರಿಗೆ ಒಡನಾಟ ಇತ್ತು. ಎಲ್ಲರ ಜೊತೆಗೂ ಕೂಡ ಆತ್ಮೀಯರಾಗಿದ್ದರು. ಅವರ ಅಗಲಿಕೆಯ ಸುದ್ದಿ ತಿಳಿತಾ ಇದ್ದಂತೆ ಎಲ್ಲರೂ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ, ಸಿದ್ದರಾಮಯ್ಯನವರು ಇವತ್ತು 10 ಗಂಟೆಗೆ ಬರ್ತಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅಂತೆಯೇ ಮಲ್ಲೇಶ್ವರಂನಲ್ಲಿರುವಂತಹ ಬಿ ಸರೋಜಾದೇವಿಯವರ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಬಿ ಸರೋಜಾದೇವಿಯವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ನಿನ್ನೆ ಸುದ್ದಿ ತಿಳಿತಾ ಇದ್ದ ಹಾಗೆಯೇ ಬಿ ಸರೋಜಾದೇವಿಯವರ ಅಗಲಿಕೆಯ ಬಗ್ಗೆ ಭಾವುಕರಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದರು. ದೊಡ್ಡ ತಾರೆ, ಅವರನ್ನು ಕಳ್ಕೊಂಡಿದ್ದೀವಿ. ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ, ಅವರ ಅಗಲಿಕೆಯ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ಅವರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿಗಳಿಗೆ, ಅತ್ಯಾಪ್ತ ಬಳಗದವರಿಗೆ ಆ ದೇವರು ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿದರು. ಇದೀಗ ಸಿಎಂ ಅವರೇ ಆಗಮಿಸಿ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ, ಮಲ್ಲೇಶ್ವರಂನ ಬಿ ಸರೋಜಾದೇವಿಯವರ ನಿವಾಸ. ಸಿಎಂ ಸಿದ್ದರಾಮಯ್ಯನವರು ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಗಮನಿಸ್ತಾ ಇರಬಹುದು, ಸರೋಜಾದೇವಿಯವರ ಅಂತಿಮ ದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭಾಗಿಯಾಗಿದ್ದಾರೆ. ಅವರ ಜೊತೆಗೆ ಅನೇಕ ಹಿರಿಯ ನಾಯಕರು, ಸಚಿವರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಸರ್ಕಾರ ಕೂಡ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಪುತ್ರ ಗೌತಮ್ ಅವರಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಚನ್ನಪಟ್ಟಣದ ದಶಾವರ ಗ್ರಾಮದಲ್ಲಿ ಅವರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರೋ ಕಾರಣ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ಕಲ್ಪಿಸಿಕೊಟ್ಟಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವ ಸಾಧ್ಯತೆ ಒಂದು ಕಡೆ ಇದೆ. ಸಿಎಂ ಸಿದ್ದರಾಮಯ್ಯನವರು ಅಂತಿಮ ದರ್ಶನವನ್ನು ಪಡೆದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಬಿ ಸರೋಜಾದೇವಿಯವರಿಗೆ. ಇನ್ನು ಮಧ್ಯಾಹ್ನ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗುವ ಸಾಧ್ಯತೆ ಇದೆ. ಗಮನಿಸ್ತಾ ಇರಬಹುದು, ಸಚಿವ ಎಚ್.ಸಿ. ಮಹದೇವಪ್ಪನವರು ಕೂಡ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 11 ಗಂಟೆಗೆ ಬಿ ಸರೋಜಾದೇವಿಯವರ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಅವರ ಪಾರ್ಥಿವ ಶರೀರವನ್ನು ಚನ್ನಪಟ್ಟಣದ ದಶಾವರ ಗ್ರಾಮಕ್ಕೆ ಕೊಂಡೊಯ್ಯಲಾಗುತ್ತೆ. ಆ ವಾಹನವನ್ನು ಈಗಾಗಲೇ ಅಲಂಕೃತಗೊಳಿಸಲಾಗಿದೆ. ಚಿತ್ರರಂಗದ ಅನೇಕ ನಟ ನಟಿಯರು ಬಂದರು. ತಮಿಳು ಚಿತ್ರರಂಗದ, ತೆಲುಗು ಚಿತ್ರರಂಗದ ನಟರು ಕೂಡ ಬಂದು ಬಿ ಸರೋಜಾದೇವಿಯವರ ಅಂತಿಮ ದರ್ಶನವನ್ನು ಪಡೆದು ತಾಯಿ ಸ್ವರೂಪರಾದ ಸರೋಜಾದೇವಿಯವರನ್ನು ಸ್ಮರಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ಹೋಗಿದ್ದಾರೆ. ಎಲ್ಲರಿಗೂ ಬೇಕಾದಂತಹ ಜೀವ ಸರೋಜಾದೇವಿಯವರು. ನಟನೆ ಮಾಡೋದು, ಚಿತ್ರಗಳನ್ನು ಕೊಡೋದು, ಅದರಿಂದ ಹೆಸರು ಮಾಡೋದು ಬೇರೆ. ವ್ಯಕ್ತಿತ್ವದಿಂದಾಗಿ ಒಬ್ಬರ ಜೊತೆಗಿನ ಒಡನಾಟ, ಬಾಂಧವ್ಯವನ್ನು ಇಷ್ಟು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಸುಮಾರು 60 ವರ್ಷಕ್ಕೂ ಅಧಿಕಗಳ ಕಾಲ ಇದ್ದು ಗಳಿಸೋದು ಬೇರೆ. ಸಂಪೂರ್ಣ ಮತ್ತು ಸಾರ್ಥಕ ಜೀವನವನ್ನು ಅನುಭವಿಸಿ ಚಿತ್ರರಂಗದ ಈಗಿನ ನಟನಟಿಯರೂ ಸೇರಿದಂತೆ ಅನೇಕರಿಗೆ ಮಾದರಿಯಾಗಿ ಒಂದು ಅದ್ಭುತ ಜೀವನವನ್ನು ಕಟ್ಕೊಳ್ಳೋಕೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಅಥವಾ ನಟಿ ಹೇಗಿರಬೇಕು, ನಟ ಹೇಗಿರಬೇಕು ಅನ್ನೋದನ್ನು
ತೋರಿಸ್ಕೊಂಡವರು ಬಿ ಸರೋಜಾದೇವಿಯವರು. ಈ ಸ್ಟಾರ್ಡಮ್ ಅಂದರೆ ಕೇವಲ ನಟರಿಗೆ ಮಾತ್ರ ಸೀಮಿತವಾಗಿರುತ್ತೆ ಅಂತ ಅಂದುಕೊಳ್ತೀವಿ, ಆದರೆ ನಟರಿಗೂ ಸರಿಸಮಾನವಾಗಿ ನಿಂತವರು ಬಿ ಸರೋಜಾದೇವಿಯವರು. ಸುಮಾರು 161 ಸಿನಿಮಾಗಳಲ್ಲಿ ಪರಿಪೂರ್ಣ ನಾಯಕಿಯಾಗಿ ಅವರು ಅಭಿನಯಿಸ್ತಾರೆ. ಕನ್ನಡದಲ್ಲಿ ಕುಮಾರತ್ರಯರು, ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಹಾಗೆಯೇ ಪರಭಾಷೆಗಳಲ್ಲಿ NTR, MGR, ಅಕ್ಕಿನೇನಿ ನಾಗೇಶ್ವರ ರಾವ್ ಸೇರಿದಂತೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ತೆರೆ ಹಂಚಿಕೊಂಡ್ರು. ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಡ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಗೆ ಸರೋಜಾದೇವಿಯವರ ಪಾತ್ರಗಳಿದೆಯಲ್ಲ, ಅದನ್ನು ಎಂದಿಗೂ ಕೂಡ ಮರೆಯೋಕ್ಕೆ ಸಾಧ್ಯವಿಲ್ಲ. ಸರೋಜಾದೇವಿಯವರಿಗೆ ಚಿಕ್ಕಂದಿನಿಂದಲೂ ಕೂಡ ಕಲೆ ಬಗ್ಗೆ ಆಸಕ್ತಿ ಇತ್ತು. ನೃತ್ಯ, ನಟನೆ ಇದೆಲ್ಲದರ ಬಗ್ಗೆಯೂ ಕೂಡ ಒಲವಿತ್ತು. ಬರೀ ಅವರಿಗೆ ಒಲವಿದ್ರೆ ಸಾಲಲ್ಲ, ಕುಟುಂಬದಿಂದಲೂ ಕೂಡ ಅದಕ್ಕೆ ಬೆಂಬಲ ಬೇಕು. ಅದರಲ್ಲಿ ಸರೋಜಾದೇವಿಯವರ ಕುಟುಂಬಸ್ಥರು ಎತ್ತಿದ್ದಕ್ಕೆ ಅವರ ತಾಯಿ, ತಂದೆ ಇಬ್ಬರೂ ಕೂಡ ಸಪೋರ್ಟ್ ಮಾಡಿದ್ರು. ತಾಯಿಗೆ ಮಗಳು ಚಿತ್ರರಂಗದಲ್ಲಿ ಗುರುತಿಸ್ಕೊಳ್ಬೇಕು, ಸಿನಿಮಾಗಳಲ್ಲಿ ಅಭಿನಯಿಸಬೇಕು ಅನ್ನೋ ಆಸೆ ಇತ್ತು, ಕನಸಿತ್ತು. ತನ್ನ ತಾಯಿಯ ಒತ್ತಾಸೆಯಿಂದ ಬಿ ಸರೋಜಾದೇವಿಯವರು ಸಿನಿಮಾ ರಂಗಕ್ಕೆ ಬರ್ತಾರೆ. 17ನೇ ವರ್ಷಕ್ಕೆ ಸಿನಿಮಾ ರಂಗವನ್ನು ಪ್ರವೇಶ ಮಾಡ್ತಾರೆ. ಮಹಾಕವಿ ಕಾಳಿದಾಸ ಅದರಲ್ಲಿ ಪೋಷಕ ಪಾತ್ರವನ್ನು ಮಾಡ್ತಾರೆ. ಅಲ್ಲಿಂದ ಸರೋಜಾದೇವಿಯವರು ತಮ್ಮ ಸಿನಿ ಕರಿಯರನ್ನು ಆರಂಭ ಮಾಡ್ತಾರೆ. ನಂತರ ತಮಿಳು ಚಿತ್ರರಂಗದಲ್ಲಿ ಅಭಿನಯಿಸ್ತಾರೆ. ತೆಲುಗು ಚಿತ್ರರಂಗ, ಹಿಂದಿ ಚಿತ್ರರಂಗ, ಒಂದಾದ ಮೇಲೆ ಒಂದು ಸಿನಿಮಾಗಳು ಅವರನ್ನು ಅರಸಿ ಬರುತ್ತವೆ.